ಏನು ಹೇಳ್ಯಾರಿಪ್ಪ ಆತ್ಮರು? ಕೋಪಸದಲ್ಲಿ ನೀರು ತೀರ್ಥ ಕೇಳುತ್ತದೆ ಜಂಗಮನಲ್ಲ, ಯಾವ ಜಂಗಮನಲ್ಲ, ಶೀಲ ಮಾಡಿದ ವಿಷಯ ಭಕ್ತನಲ್ಲ. ಇವಾಗ ಕೂಡಿಸಿ ನೋಡಲಿಕ್ಕೆ ಹೋಗಿ ಸಮುದಾಯ 36 ವರ್ಷ ಪಾದರಕ್ಷೆ ಕೋಣ ತಂಗ ಬಿಡಲಾಡನೆ ಹೊಡೆದ ನಂಬಿ ಹರಿಸಿ ಹೊಡತ್ ಹೇಳ. ಹೌದು, ಇದನ್ನೇ ಮಾತು ಯಾಕೆ ಹೇಳಿದ್ರಿಪ್ಪ? ಇಲ್ಲಿ ಇನ್ನೊಂದು ಮಾತು ಹಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಪಾದನೆ ಪಾತಾಳ ಊಟನೆ ಜಂಗಮ ಗಣಕಾಯಿ ಸಮುದಾಯ ಡಂಬನೆ ಬ್ಯಾತಾಳ ಹುಳನೆ ಕುಂಬಾರ ತುಟಿನೆ ತುಟಕ ಹಲ್ಲನೆ ಕಟಕ ಅಲ್ಲಿಗೆ ಪಂಚಾಯ ಕಿವಿನೆ ಧರ್ಮರಾಜ ಕಣ್ಣನೆ ಪಾಪೇಶ್ವರ ಅಂತಕ್ಕಂಥ ಮಾತು ಹೇಳ. ಜಾಗಿ ತೋರುತ್ತಿಲ್ಲ ಅದಕ್ಕೆ ಅವರು ಮಾಸ್ತರ್ಗಳು ಬಹಳ ಒಳ್ಳೆ ಕಲಾವಿದರು ತಮ್ಮ ಅವ್ರನ್ನ ಅಲ್ಲಿಗೆ ನೀವು ಬಿಡಕ್ ಹೋಗೋಣ. ಅದಕ್ಕೆ ಹ್ಯಾಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಇವತ್ತಿನ ದಿವಸ ಈ ನಮ್ಮ ಗುಬ್ಬ್ಯಾಡ ಗ್ರಾಮದೊಳಗ ಕುಂಡಲಿಕೇಶ್ವರ ಜಾತ್ರಾ ನಿಮಿತ್ತವಾಗಿ 2 ನಾಳ ತರ್ಸ್ಯಾರ, ಬರಮಾಡಿಕೊಂಡಾರ, ಹಾಡ್ಕಿತ್ತಾಲೆ ಆಗ್ಯಾವ. ಬಹಳ ಅಚ್ಚುಕಟ್ಟವಾಗಿ ನಮ್ಮ ಸರಜೋಡಿ ಕಲಾವಿದರು ಒಳ್ಳೆಯ ಹಾಡು ಮಟ್ಟದ ವಿಷಯ ಹೇಳ್ಬೇಕಂತಕ್ಕಂಥದ್ದು ಅವರಲ್ಲಿ ಆಶಯ ಇಟ್ಟುಕೊಂಡು ದೈವದ ಅಪ್ಪಣೆ ತಗೊಂಡು ಕಿಶಿಂದ್ರ 2 ಪ್ರಶ್ನೆ ಮಾಡ್ಯಾರ. ಇಟ್ಟಾರ ದೈವದ ಅಪ್ಪಣೆ ತಗೊಂಡಾರ, ದೈವ ಚಪ್ಪಾಳೆ ಕೊಟ್ಟೈತಿ. ಆಮೇಲೆ ಪ್ರಶ್ನೆ ಕೇಳ್ಯಾರ. ಇರ್ಲಿ, ಇನ್ನು ಬಹಳಷ್ಟು ಮಾತಿಲ್ಲದೆ ನೇರವಾಗಿ ಪ್ರಶ್ನೆ ಕಡೆ ಹೋಗೋಣ. ಬರ್ಲಿಪ್ಪ, ಪ್ರಶ್ನೆ ಏನು? ಅವ್ರದ್ದೇನು ಪ್ರಶ್ನೆ ಅಂತ ಕೇಳ್ಯಾರ. ಏನ್ರಿ ಸರ? ಯಾವ ಕಾಡರುತ್ತರ ಭೂಮಿ ಕಾಡರುತ್ತರ ಭೂಮಿ ಹೋಗಿ ಕಿಶಿಂದ್ರ ಕೊದಲಿಗೆ ನಂದನ ಬರ ಹ್ಯಾಂಗ ಐತನಂತಕ್ಕಂಥದ್ದು ಒಂದು ಪ್ರಶ್ನೆ ಇಟ್ಟಾರ. ಹೌದಾ? ಕಾಡ ರುದ್ರ ಭೂಮಿ ಅಂದ್ರಿಪ್ಪ? ರುದ್ರ ಭೂಮಿ ಹೋಗಿ ಕೊದಲಿಗೆ ನಂದನ ಬರ ಹ್ಯಾಂಗಾಯ್ತು ಇದು ಒಂದವರಿಗೆ ಸಂಶಯ ಬಂದವ. ಅದಕ್ಕೆ ಇನ್ನೊಂದು ಸಂಶಯ ಏನಪ್ಪ ಅಂತ ಕೇಳಿರ ಏನ್ರಿಪ್ಪ? ಯಾವ ಸೂರಮ್ಮದೇವಿ ಅನ್ನ ಕಳಿ ನಾರಾಯಣದವರ ಎಲ್ಲ ಸುಳ್ಳು ಭವಿಷ್ಯನೇ ಹೇಳದ. ಅದಕ್ಕೆ ಅವ್ರಿಗೆ ನಮ್ಮ ಕರಿಯತ್ ಮಾಸ್ತರ್ಗೆ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗ್ಯದ್ರಿ? ನಿಜವಾಗಿ ಖರೆ ಭವಿಷ್ಯ ಈ ಭೂಮಿದಾಗ ಏನಿತ್ತು ಅನ್ನತಕ್ಕಂತ 2 ಪ್ರಶ್ನೆ ಕೇಳ್ಯಾರ. ಕೇಳ್ಯಾರಲ್ಲ. ಈಗ ಯಾಕಪ್ಪ ಅಂತ ಕೇಳಿದ್ರ ಈ ಹಾಲು ಮತದೊಳಗಿನ ವಿಷಯ ಎತ್ತಕ್ಕಿತ್ತಂಗೆ ಹೇಳಬೇಕಪ್ಪ ಹೊರತಾಗಿ ಇಲ್ಲಿ ಏನ ಕಾಪಿ ಮಾಡಿ ಹೇಳೋ ಶಕ್ತಿ ಇದ್ರಾಗ ನಡೆಯಂಗಿಲ್ಲ. ಕಾಪಿ ಮಾಡೋ ನಮ್ ಕಡೆ ಹೊಟ್ಟೆ ನಡೆಯಂಗಿಲ್ಲ. ಅದಕ್ಕೆ ನಮ್ಮ ಗುರು ಹೇಳ್ಯಾರು. ಅದಕ್ಕೆ ನಮ್ಮ ಗುರುಗಳು ಹೇಳೋ ಪ್ರಕಾರ ನಾವು 50 ದಿವಸ ಹೇಳೋದ ನಮ್ಮ ಕಡೆ ಬಚ್ಚಿದವ್ರು ನಾವಿಲ್ಲ. ಆ ಹಿರಿಯರು ಹೇಳೋ ಪ್ರಕಾರ ಎವಿನೇ ದಸ್ತ ನ್ಯಾಲಿಗಿನೇ ಲೆಕ್ಕಣಿಕೆ. ಅದಕ್ಕೆ ಸಿದ್ಧರ ಮಾತು ಎತ್ತು ಕಿತ್ತಂಗೆ ಹೇಳಿದ್ರೆ ನಮ್ಮಪ್ಪನ ಯಾರ ಗಂಟ ಹೋಗಂಗಿಲ್ಲ ಅಂತಕ್ಕಂಥ ಮಾತು ಹೇಳೋದು 50 ದಿವಸ. ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ಸರ? ಇದೇ ಈ ಭೂಮಿ ಮ್ಯಾಗ ಈ ಕಾಡ ರುದ್ರ ಭೂಮಿ ಹೋಗಿಸಿದ್ರೆ ಕೊದಲಿಗೆ ನಂದನ ಬಣ ಹ್ಯಾಂಗೈತಪ್ಪ ಅಂತ ಕೇಳಿದ್ರೆ ಹ್ಯಾಂಗೈತ್ರಿಪ್ಪ? ಯಾವ ಲಿಂಗ ಬೀರಾದೇವರ ಇನ್ನೂ ಹುಟ್ಟಿತ್ತಲ್ಲ ಆಗ ಕ್ವಾಣೇಶ್ವರ ದೈತ ನಾ ಅಂತ ಹೇಳಿ ಜಮ್ಮಿಗೆ ಜಮಖಂಡಿ ನಾಡದೊಳಗೆ ಮೆರೀತಿದ್ದ. ನಮ್ಮಂಗ ಯಾರು ಇಲ್ಲ, ನಾನೇ ದೈತ ಮೆರೀತಿದ್ದ. ಅದಕ್ಕೆ 12 ಹರದಾರಿ ಆ ಉಸುಲು ಜಗದಪ್ಪ ಅಂದ್ರೆ 12 ಹರದಾರಿ ಒಂದು ಬಾಯಿ ಒಳಗೆಲ್ಲ ಬಂದು ಬೀಳ್ತಿತ್ತು. ಗಡ ಗಿಂಟಿ ದನ ಕರ ಪಶು ಪಕ್ಷಿ ಮಾನವ ಏನೇ ಇರ್ಲಿ ಹಾರ್ಕೊಂಡು ತಪ್ಪು ಹೋಗ್ತೀವಿ ಬಾಯಾಗ. ಉಸುಲು ಜಗದಪ್ಪ ಅಂದ್ರೆ ಒಳಗೆ ಬಂದು ಬೀಳ್ತಿದ್ವು, ಹೊರಗೆ ಬಿಟ್ಟಪ್ಪ ಅಂದ್ರೆ ಹಾರಿ ಹೋಗ್ತೀವಿ. ತಪ್ಪಲಾರ್ದಂಗ ಹಾಕಿ ಸುಟ್ರಗಳ ಅಂತ ಒಂದು ಕ್ವಾಣೇಶ್ವರ ನಡೆದು ನಿಂತೇವೆ ಬೆಳವು. ಅಂತ ಒಂದು ದೈತನ ವದ ಯಾರಿಗಾಗಿತ್ತಪ್ಪ ಅಂದ್ರೆ ಇದೇ ಪಿತ್ತೂರಿಗೆ ಸ್ವಾಮಿಲಿಂಗವ್ರ ಪದ ಹಾಡ್ಯಾರ. ಹುಟ್ಟಿ 7 ವರ್ಷದಲ್ಲಿ ವದ ಮಾಡ್ತಾರೆ ನಮ್ಮ ಲಿಂಗ ಬಿರಾಡದವ್ರ ಪದ ಹಾಡ್ಯಾರ ಜಗತ್ತೊಳಗ. ಏಳುತ್ತು ಬೀಳುತ್ತಕ್ಕಾಗಿ ಹೋಯ್ತು ಸರಕಾಗಿ ಮಾತು ಕೇಳಿ ಭೋಳೇಶಂಕರ ಆಳಗಕ್ಕಾಗಿ ಹೇಳಿದ ಭೋಳೇಶಂಕರ ಏನ್ ಹೇಳಿದ್ರಿಪ್ಪ? 10 ದಿವಸ ಹೊರಗೆ ಬಿಟ್ಟು ಉಸುಲು ಒಳಗಿದ್ರೆ ಜಗ್ಗಿದ್ರ ನಂದು ಮರಣಿದ್ದ ಕೇಳಿ ಕಾಗಿ ಆಳಾಗ ಭೋಳೇಶಂಕರ ಒಂದು ಪ್ರತಿಪಾದನೆ ಮಾಡ್ತದ. ಹೌದಾ? ಆಳೆ ನೀರಿ ಹೊತ್ತಿ ಮುತ್ತಿ ತೆಗೆದು ನೋಡಿದ ಬಳಿಕ ಏನಿತ್ತು ಈ ನಮ್ಮ ಲಿಂಗ ಬೀರಾಣ ಹೊತ್ತಿ 7 ವರ್ಷದಲ್ಲಿ ಹೊಲ ಮಾಡ್ತಾನ ನಮ್ಮ ಲಿಂಗ ಬೀರಾಡ್ತೇವೆ ನೀರಿ ಹೊತ್ತಿಯೇ ಇತ್ತು. ಹೌದಾ? ಯಾಳೆ ನಮ್ಮ ಆ ಲಿಂಗ ಬೀರಾಣ ದೇವರ ಅವನು ಎಲ್ಲಾ ಭವಿಷ್ಯ ಸುಳ್ಳೇ ಇತ್ತು. ಖರೆ ಭವಿಷ್ಯ ಆಗತ್ತಪ್ಪ ಅಂದ್ರೆ
ಆ ಕರೆಯಪ್ಪ ಮಾಸ್ತರ ಖರೇ ಭವಿಷ್ಯನಿಗೆ ಲಿಂಗ ಬೀರಾಣದೇವರು ಪಾಣೇಶ್ವರ ದೈತ್ಯಗೆ ಮರದಾನ ಮಾಡೋದು ಈ ಭೂಮಿ ಮೇಲೆ ಎಷ್ಟೋ ಮಂದಿ ದೈತರು ಅವರು ಮರದಾನ ಮಾಡೋ ಸಲುವಾಗಿ ಬೀರದೇವರು ಹುಟ್ಟಿ ಬಂದನ ಇದೇ ಅವನು ಭವಿಷ್ಯತ್ತು ಸರ್. ಹೌದಾ? ಆನಂದಕ್ಕಂತ ಇದು ಒಂದು ಪ್ರಶ್ನೆ ಉತ್ತರ ಕುಲ್ಲ ಆಗೈತಿ. ಕರೆಕ್ಟ್ ಅವ್ರು ಹೇಳುದು ಇಲ್ಲಪ್ಪ ಸೋಲಿತ್ತಪ್ಪ ಮುಂದಿನ ಸಂದಿಗೆ ನೀವು ಬಂದು ಹೇಳ್ಬೇಕು. ಬ್ಯಾರೆ ಹಿಂಗಪ್ಪ ಅಂತ ಹೇಳಿ ಹೇಳು. ಹೇಳ್ತಾರಪ್ಪ ಹೇಳ್ತಾರೆ. ಅದಕ್ಕೆ ಇನ್ನೊಂದು ವಿಷಯ ಏನಪ್ಪ ಅಂತ ಕೇಳಿದ್ರೆ ಏನ್ರಿ ಸರ ಯಾವ ಇದೇ ಭೂಮಿ ಮೇಲೆ ಯಾನೈತಪ್ಪ ಅಂತ ಕೇಳಿದ್ರೆ ಅವ ಕಾಡರತ್ತರು ಭೂಮಿ ಹೋಗಿ ಕೊದಲಿಗೆ ನಂದನ ಬನ ಹ್ಯಾಂಗಾಯ್ತು ಇದು ಒಂದ್ ಸ್ವಲ್ಪ ಅವ್ರಿಗೆ ಸಂಶಯ ಬಂದ ನಮ್ಮ ಹಿರಿಯರು ಹೇಳುವ ಮಟ್ಟ ಇದಕ್ಕೆ ನಮ್ಮಲ್ಲಿ ಉತ್ತರ ಏನದಪ್ಪ ಅಂತ ಕೇಳಿ ಸುತ್ತೋಣ. ಏನ್ರಿ ಸರ ಯಾವ ಲಿಂಗ ಬೀರಾಣದೇವರ 4 ಮಂದಿ ದೈತ್ರು ಬಂದು ಆ ಅಟ್ಟ ಹರ್ಯಾಣ ಗಿಡ ಮಂಜರದವರು ತೊಟ್ಟಿಲೆ ಕಟ್ಟಿದ್ರು. ಅಂತ ಸಮಯದೊಳಗ ಏನಾಗಿತ್ತು? ಆ ಕೋಶ ಅಳುವುದನ್ನು ನೋಡಿ ಶಿವಪಾರ್ವತಿ ಕೈಲಾಸದಿಂದ ಹೇಳು ಆತನ ಇರ್ತಕ್ಕಂತ ಕೋಶಿಗೆ ಆ ಕಂಚಾಳ ಮರ ಕಟ್ಟಕಿಸಿದ್ರೆ ಜೇನುತುಪ್ಪ ತಯಾರು ಮಾಡಿ ಕೂಸ ಅಳುವ ಸಮಯದೊಳಗ ಏನಾಗಿತ್ತು? ಆ ಜೇನುತುಪ್ಪ ಕಡದು ಹನಿ ಹನಿ ಕೂಸಿನ ಬಾಯಿ ಬೀಳ್ಬೇಕನ್ನತಕ್ಕಂತ ಒಂದು ವ್ಯವಸ್ಥೆ ಮಾಡಿ ಮಾಡೋ ಸಮಯದೊಳಗ ಆ ಕಾಳರತ್ತರು ಬಂದು ಹೋಗಿಸಿದ್ರೆ ಆ ಯಾರ ಶಿವಪಾರ್ವತಿ ಬಂದು ತೊಟ್ಟಿಲು ಕಟ್ಟಿ ಜೋಗು ಹಾಡಿ ಆ ಕಟ್ಟಿ ಇರುವನಂತಕ್ಕಂಥದ್ದು ಕಾವಲಿಟ್ಟು ಆದಿಶೇಷನ ಕಾವಲಿಟ್ಟು ಅಂತ ಒಂದು ಸಂದರ್ಭದೊಳಗೆ ಅದೇ ಶಿವಪಾರ್ವತಿ ಒಂದು ಸಮಯದೊಳಗೆ ಕಾಡರತ್ತರು ಭೂಮಿಯನ್ನ ಹೆಸರು ಅಳಕ್ಷಿ ಆ ಕೊದಲಿಗೆ ನಂದನ ಬನ ಅಂತೇಳಿ ಅಲ್ಲಿಗಿಡಿದು ಇಲ್ಲಿವರೆಗೆ ಜಗತ್ತಿನೊಳಗೆ ಕೊಟ್ಟು ಬಂದಾರ. ನಮ್ಮ ಗುರು ಹಿರಿಯರು ಹೇಳುವ ಪ್ರಕಾರ ಇದನ್ನ ಉತ್ತರ ನಂಬಲ್ಲಿ ಐತಿ. ಹೌದ ಇದು ಅಲ್ಲಪ್ಪ ಬುಕ್ಕದೊಳಗೆ ಬೇರೆ ಆಗಿದ್ರೆ ಮುಂದಿನ ಸಂದಿಗೆ ಅವ್ರ ಬುಕ್ಕಿನ ಮಾತಾಡುವ ಹೇಳ್ತಾರಪ್ಪ ಹೇಳ್ತಾರ. ಹೌದು ಅದಕ್ಕೆ ನಮಗ ಸರಜೋಡಿ ಕೇಳ್ತಕ್ಕಂತ ಪ್ರಶ್ನೆಗೆ ನಮ್ಗೆ ಎಷ್ಟು ತಿಳಿದು ನಮ್ಮ ಗುರುಗಳು ಎಷ್ಟು ಹೇಳ್ಯಾರ ಅದನ್ನ ನಾವು ಇಲ್ಲಿ ಇವತ್ತಿನ ದಿವಸ ಹೇಳಿದೆವು. ಹಿಂಗ ಅಲ್ಲಪ್ಪ ಅಂದ್ರೆ ಮುಂದಿನ ಸಂದಿಗೆ ದೈವ ಪಟ ಸಂಘ ಅವ್ರು ಹೇಳಿದ್ರಪ್ಪ ಅಂದ್ರೆ ನಮಗೂ ಬಿ ಎಸ್ಸೆ. ಹೌದಾ? ಕೈ ಚಪ್ಪಾಳ ಕೊಡ್ತ ನಂದು ಎಸ್ಸೆ ಎಲ್ಲಿದೆ ಕರೆಕ್ಟ್ ಮಾಡ್ತಾರ. ಅದಕ್ಕೇಳಿ ಇನ್ನು ದೈವದ ಅಪ್ಪಣೆ ತಗೊಂಡು ಅವರು ಒಂದು 2 ಪ್ರಶ್ನೆ ನಮಗೆ ಕೇಳ್ಯಾರ. ಏನು ಹೇಳ್ಯಾರಿಪ್ಪ? ಏನು ಕೇಳ್ಯಾರ? ಅದಕ್ಕೆ ನಮ್ಮ ಪ್ರತಿ ನಮಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟರೆ ಹಿರಿಯರು ಎಷ್ಟು ಹೇಳ್ಯಾರ ಅಂತ ಹೇಳಿದೆವು. ಹೌದಾ? ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಕರೆಕ್ಟ್ ಮಾಸ್ತರ ಅಂದ್ರೆ ಬಹಳ ಕರುಣಾಷ್ಟು ಮಾರಾಟದಾಗ ಈಗ ಹ್ಯಾಂಗದ್ರಿ ಈ ಸದ್ಯ ಟ್ರೈನಿಂಗ್ ಉರುಪಿನ ಹೋರಿ ಅಂದ್ರೆ ಇದರಿಪ್ಪ ನಮ್ಮ ಹಾಲು ಮತದಾಗ ಬಹಳ ಪ್ರಾಚೀನ ಮಾತು ತಿಂಡಿಲಿ ಹೇಳ್ತಾರ ಸರ್ ಅವರು ಹೇಳ್ತಾರೆ. ಈಗಿಂದಕ ಸಿದ್ದೋಣ ಏನು ಫರಕ್ ಹೇಳಿದ್ರ ಏನ್ ಫರಕ್ ಹೇಳಿಪ್ಪ? ನಾವು ಹಂಗ ಮಾಡ್ತೀರಪ್ಪ ಅಂದ್ರೆ 12 ಅಂದ್ರೆ 12 ವರ್ಷ ದಿನ. ಹೌದಾ? 12 ವರ್ಷ ದಿನ 12 ವರ್ಷ ದಿನ ಗುರುವಿನ ಬಳಿ ಹೋಗಿ ಗುರುವಿನ ಅಂತಿನ ಮುಂದೆ ಕೂತು ವಿದ್ಯಾಬುದ್ಧಿಯ ಗುರುವಿನ ಸೇವಾ ಮಾಡಿ ಆ ಗುರುವಿನ ಕೈಕಾಲು ಒತ್ತಿ ನಾವು ಸೇವಾ ಅವ್ರದ್ದು ಮಾಡಿಕಿಸಿದ್ರೆ ಅವ್ರ ಮುಖದಿಂದ ಕೇಳ್ಕೊಂಡು ನಾವು ಮಾಸ್ತರ್ ಆಗಿದೆವು. ಹೌದಾ? ಮತ್ತೆ ಈಗಿನವ್ರು ಹಂಗಿವ್ರು ಹಿರಿಯರು ಹೆಂಗ್ಯಾರಿಪ್ಪ ಇವರು? ಒಂದು 10 ಪುಸ್ತಕ ಗೋಳೆ ಮಾಡಿ ಪಿಶ್ವಿ ತಯಾರು ಮಾಡಿ ಪಿಶ್ವಿ ಪುಸ್ತಕ ಹಾಕೊಂಡು ಹೆಗಲಿಗೆ ಸಿಗಿಸ್ಕೊಂಡು ಮಲ್ಲೈತ ಮುಂದೆ ಗಾಡಿ ಮುಂದೆ ಟಾಕಿ ಮ್ಯಾಗ ಇಟ್ಕೊಂಡು ಮತ್ತೆ 12 ಹಿಂದ ಮಾಸ್ತರ್ ಇವರು ನಮ್ಮ ಕರೆಯಪ್ಪ ಮಾಸ್ತರ್ ಅಂತ ಇವ್ರು 12 ಹಿಂದ ಮಾಸ್ತರೇ. ಹೌದಾ? ನನ್ನ ಮಾಸ್ತರ್ಗಳು ಜಗತ್ತಿನ ಬಹಳ ಮಂದಿ ಆಗ್ಯಾರ, ನಮ್ಮಂತವ್ರು ಕಡಿಮೆ ಆಗ್ಯಾರಿ. ಹೌದಾ? ನಿಮ್ಮಂತವ್ರಿಗೆ ಏನು ಹೇಳಿಲ್ರಿ? ಈಗ 5G ಬಂದದ್ರಿ. 5G ಬಂದವ ಇಲ್ಲ ಅದಕ್ಕೆ ಏನಾದ್ರು ನಮ್ಮ 5G ಮಾಸ್ತರ್ಗಳಿಗೆ ಒಂದು ಸ್ವಲ್ಪ ದೈವ ಎಲ್ಲ ಕೂಡಿ ಒಂದ್ ಪ್ರಶ್ನೆ ಕೇಳಪ್ಪ ಅಂದ್ರೆ ಕೇಳ್ತೀವ್ರಿ ಹಿರಿಯರು ಬ್ಯಾಡ್ರಿ ಅಂದ್ರ ಹಂಗ್ರಿ. ಹೌದಾ? ಕಾಕ ತಾಳಿ ಕೊಡ್ಬೇಡ್ರಿ ನೀವು, ಅಟ್ಟೆ ಸುಮ್ ಕೊಡ್ರಿ ಅಟ್ಟೆ. ಅದಕ್ಕೆ ನೋಡಿ ಸುದ್ದೋಣ ಇವತ್ತಿನ ದಿವಸ ಬಹಳ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಒಳಗ ನಮ್ಮ ಕರಿಯಪ್ಪ ಮಾಸ್ತರ್ ಅವರು ಬಹಳ ಈಗ ಸದ್ಯ ಯೂಟ್ಯೂಬ್ ಮುಖಾಂತರ ಅವ್ರದ್ದು ಬಹಳ ವಯನಾದ. ಹೌದು ವಯನಾಯ್ತ್ರಿ ಆಯ್ತಿ. ಅಂತವ್ರ ಜೋಡಿ ನಾವು ಇವತ್ತಿನ ದಿವಸ ಕೇಳಿಕೆ ಮಾಡ್ತೇವೆ ಬಂದ್ರೆ ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ. ಅವ್ರ ಜೋಡಿ ನಾವು ತಾಳಲ್ಕರಿ ಸುಮ್ಮನೆ ನಮ್ಮ ಮಾಸ್ತರ್ ಬಂದಿನ ಅಂತ ಹೇಳಿ ಹೌದಾ? ಎಲ್ಲಿ ದಕ್ಕಲ್ ನೋಡಿ ಹೋಗ್ತಾರೆ ಹಂಗ 5G ನೆಟ್ ನಾವು ಸ್ವಲ್ಪ ಹಾಸ್ಪಿಟ್ ಕೊಟ್ರೆ ಜನಾರ ಹೋಗ್ತದ ಮುಂದ. ಕೆಲಸ ಮಾಡ್ಬೋದು ಇರ್ಲಿ. ಅದಕ್ಕೆ ಕರಿಯಪ್ಪ ಮಾಸ್ತರ್ಗೆ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾಕಪ್ಪ ಅಂತ ಕೇಳಿದ್ರೆ ನಾವು ಕೇಳೋದು ಹೇಳೋದು ಆಗಿರ್ಬಾರ್ದು. ಲಕ್ಷ್ಯ ಕೊಟ್ಟು ನಾವು ಏನ್ ಕೇಳ್ತೀವಿ ಅದನ್ನ ನಾವು ಸ್ವಲ್ಪ ತಲೆ ಲಕ್ಷ್ಯ ಕೊಟ್ಟು ಕೇಳಬೇಕು. ಇಲ್ಲಿ ಪುಕ್ಷೇಡಿ ಕೂತ ಯಾರು ಕೇಳಲ್ಲ ನಿಮ್ಗೆ 1 ಲಕ್ಷ ಕೊಟ್ಟು
ನಮ್ದು ಯಾರು ಕೇಳ್ಬೇಕು ರೋಟಿಗೆ ಸತ್ತೇನ್ರಿ ಸಾರ ನಿಮ್ಗ ಯಾರು ಕೇಳಕ್ಕೆ ಮಾತಾಡ ಕಿವಿ ಕಡೆ ಇರ್ತದೆ. ಹೌದಾ ಇರ್ಲಿ ಹೇಳಲ್ಲ ಅದಕ್ಕಿರ್ಲಿ ಬಹಳಷ್ಟು ನಮ್ಮ ಕರೆಕ್ಟ್ ಬಹಳ ಬೊಮ್ಮ ಪ್ರಶ್ನೆ ಕೇಳಿಲ್ಲ, ಒಂದು ಛೋಟಾ ಪ್ರಶ್ನೆ ಕೇಳಿಲ್ಲ. ಹೌದು ಛೋಟಾ ಬೊಂಬೆ ಅದಕ್ಕೆ ಬಹಳ ಅವ್ರಿಗೆ ಹೇಳೋದು ಸುಮ್ ಶಾರ್ಟ್ ಕಟ್ ಹೇಳುದು. ಯಾವ ಪದಮಗೊಂಡ ಯಾವ ಪದಮಗೊಂಡ ಹುತ್ತಿನ ಕುರಿಯತ್ತು ಹುತ್ತಿನ ಕುರಿಯತ್ತು ನಗವನ್ನು ಬಡಿಗೆ ಮಾಡಿಸಿದ್ರೆ ಗಂಧಲಗಿರಿ ಪರ್ವತಕ್ಕೆ ಭಾಗ್ಯ ಬಯಸುತ್ತ ಹೊಂಟ ಆ ಗಂಧಲಗಿರಿ ಪರ್ವತಕ್ಕೆ ಅವನಿಗೆ ಒಂದು ಬೆಂಕಿ ಮತ್ತ ಒಂದು ಭಗವಾನಿ ಬೇಕಾಯ್ತು ಗುರುವಿಗೆ ಉಣಿಸ್ಬೇಕಾದ್ರು. ಅಲ್ಲಿ ಆಟ ಆರ್ಯಾಣ ಗಿಡ ಮಂಜಾನಿತ್ತು, ಎಲ್ಲೆಲ್ಲಿ ಆನ್ಯಾನ ಇದ್ದಿದ್ದಿಲ್ಲ. ಒಂದೇ ಗವಿ ಒಳಗಿಂದ ಒಂದ್ ಸ್ವಲ್ಪ ಹೊಗೆ ಹೊಡ್ತಿತ್ತು. ಅವ ಪದಮಗೊಂಡ ಇಲ್ಲಿ ಯಾರ ವಸ್ತಿ ಇದ್ರಂತ ತಿಳ್ಕಿಸಿದ್ರು. ಅವನ ಗಂಗಾಧರ ರಾಜನ ಮಗಳು ಗಂಗಾಧರ ರಾಜನ ಮಗಳು ಸಚಿಲಾದೇವಿ ಒಂದು ರಾಜನ ಮಗಳ ಕದ್ದು ತಂದಿಟ್ಟು ಮಗಳ ಜಾತಿ ಮಾಡಿತ್ತು. ಆತನ ರಾಕ್ಷಿ ಮೈಲಿಗೆ ಹೋಗಿತ್ತು. ಮಗಳ ಮನೆ ಒಳಗಿದ್ರು ಪದಮಗೊಂಡ ಹೋಗಿ ಕೇಳ್ತಾನ. ಏನಂತ ಕೇಳ್ತಾನ? ಮತ್ತ ಒಂದ್ ಸ್ವಲ್ಪ ನಮ್ಗೆ ಗುರುವಿಗೆ ಗಿಣ್ಣು ಉಣಿಸಲ್ಲ, ಬೆಂಕಿ ಮತ್ತೆ ಬಿಸಿನೀರು ಬೇಕಂದ, ಬೆಂಕಿ ಮತ್ತೆ ಭಗವಣಿ ಬೇಕಂತ ಕೇಳದ. ಆಳೆ ಹೆಣ್ಮಗಳು ಬಂದು ಹೇಳ್ತಾವ ಪದಮಗೊಂಡ ಒಂದು ಮಾತ. ಬಾ ಮತ್ತೆ ನೀ ಬೆಂಕಿ ಮತ್ತು ಭಗವಣಿನ ಕೊಡ್ತಾ ಖರೆ, ನೀನು ಪಟ್ಟಿನಿ ತಗೊಂಡು ಹೋಗು, ನಮ್ಮ ಅಪ್ಪ ಇಪ್ಪ ಬಂದ ನೀನು ನುಂಗುತ್ತಾನ. ಆದ ಕಾರಣಕ್ಕೆ ಬೆಂಕಿ ಮತ್ತು ಭಗವಣಿ ತಗೊಂಡು ಹೋಗಿಬಿಟ್ಟ. ಮರುದಿವ್ಸ ಗುರುವಿಗೆ ಗಿಣ್ಣು ಉಣಿಸಿ ಮತ್ತ ಮರುದಿವ್ಸ ಅದು ಬೆಂಕಿ ಭಗವಣಿ ತಗೊಂಡು ಬಂದ. ಆಳಗ ಒಂದ್ ಸ್ವಲ್ಪ ಸಿದ್ದೋಣ ಅದು ಗಿಣ್ಣು ಹತ್ತಿತ್ತು ಭಗವಣಿ. ಭಗವಣಿಗೆ ಸ್ವಲ್ಪ ಮೂಲ ಗಿಣ್ಣು ಹತ್ತಿತ್ತು. ಅದನ್ನ ಸೇವನ ಮಾಡಿಸಿದ್ರ ಪದಮಗೊಂಡ ನಿಮಗ ಆ ಗಂಗಾಧರ ರಾಜನ ಒಂದು ಸಚಿಲಾದೇವಿ ಮಾಯಾ ಮೋಹ ಆಯ್ತು. ಆಳಗ ಪದಮಗೊಂಡ ಹೇಳ್ತಾನ ಏನಂತ? ಆಕೆ ಅಂದ್ರು ನಿನ್ನ ಜೊತೆ ಕೂಡ ನಾನು ಲಗ್ನ ಮಾಡ್ತೀನಿ ಅಂದ್ರು. ಆಳಗ ಪದಮಗೊಂಡ ಹೇಳ್ತಾನೆ ನಿನ್ನ ಜೊತೆಯಲ್ಲಿ ನಾನು ಲಗ್ನ ಆತ್ ಕರೆ, ನಿಮ್ಮ ಅಪ್ಪನ ಸಾವಿ ಅದ್ರಾಗ ಹೇಳೋಣ ನಾವು. ಯಾವಾಗ ಏನಂತಾನ್ರಿಪ್ಪ? ಆಳಾಗ ನಿಮ್ಮ ಅಪ್ಪನ ಸಾವಿ ಅದ್ರಾಗ ನನ್ನ ಕಾಲಕ್ಕೆ ಆಳಾಗ ಹೆಣ್ಮಗಳು ಹೇಳುದು ಏನಂತ? ನೋಡ್ರಿ ಕರೆಪ್ಪ ಮಾಸ್ತರ, ನೀವು ಬಿ ಮಾಸ್ತರಾಗಿ ತಿರುಗಾಡ್ತೀರಿ, ಜಗತ್ತಿನ ಪ್ರಶ್ನೆ ಹೇಳೋದಕ್ಕೆ ಹೇಳೋದು ನಡೆದಿತ್ತು. ಇವತ್ತು ಇಲ್ಲಿ ಬೇರೆ ಲಕ್ಷ ಕೇಳ್ರಿ ನೀವು. ಕೇಳ್ರಿ ಮೊದಲ ಯಾವ ಪುರಾಣದಾಗ ಹೊಂಡಲ್ಲ, ಯಾವ ಪುಸ್ತಕದಾಗ ಹೊಂಡಲ್ಲ. ಹೋಗಿ ನೋಡಿದ್ರೆ ಆ ಊರ ಕರೆಕ್ಟ್ ಹಿರಿಯರು ಹೇಳಿರ್ಬೇಕು ಅಷ್ಟೇ. ಹೌದಾ? ಆಳಾಗ ಪದಮಗೊಂಡ ಹೇಳ್ತಾಳಕಿ ಇದೇ ಒಂದು ನನ್ನ ದೇವಿ ಒಳಗೆ 300 ಫೂಟ್ ಬಾಯಿ. ಅವನ 300 ಫೂಟ್ ಬಾಯಿ. 300 ಫೂಟ್ ಬಾಯಿ ಅದ. ಮತ್ತೆ ಬಾಯಿದೊಳಗೆ ಒಂದು ಗಿಣಿ ಪಿಂಜರ ಅದ. ಹೌದಾ? ಗಿಣಿ ಪಂಜರದ ಆ ಗಿಣಿ ಜರ ಸಾಯಿ ಹೊಡಿತಪ್ಪ ಅಂದ್ರೆ ನಮ್ಮ ಅಪ್ಪ ಸಾಯ್ತಾನ ಅಂತ ಹೇಳಿ ಹೆಣ್ಣು ಮಗಳು ಹೇಳ್ತಾಳ. ಆಳಾಗ ಪದಮಗೊಂಡ ಪ್ಯಾಟೋಣಿಗೆ ಇಳುದು ಆ 150 ಪಾಯರಿ ತೆಳ ಇಳುದು ಮ್ಯಾಲ ಗಿಣಿ ಪಿಂಜರ ತಂದು ಗಿಣಿ ಸುಂದರವಾದ ಗಿಣಿ ಕೈಯಾಗ ಹಿಡಿದು ಆ ಗಿಣಿದ ಒಂದು ಪಂಕ ಕಡಿತಾನ ಪುಣ್ಯಾತ್ಮರೇ. ಒಂದು ಪಂಕ ಕಡಿದ ರಾಕ್ಷಿ ಹೆಣ ಮೇಲೆ ಹೋಯ್ತು. ಅದಕ್ಕೆ ಅರವ ಸಂಜೆ ಹೊಡ್ಕೊತ ಬರ್ಲಗತ್ತು. ಶನಿನೇ ಬತ್ತು, ಅದು ಒಂದು ಪಂಕ ಮುರಿದ ಬರ್ಲಗತ್ತು. ಆಳೆ ಗಿಣಿ ಚಂಡಿ ಕೈ ಹಾಕಿದ ಪದಮಗೊಂಡ. ಆಳೆ ಗಿಣಿ ಚಂಡಿ ಕೈ ಹಾಕಿದ ಒಳಗೆ ಪದಮಗೊಂಡ ಆ ರಾಕ್ಷಸ ಪದಮಗೊಂಡಗ ಮಾತು ಘಾತ ಮಾಡಿದಿ. ಇದು ಒಂದು ಮಗಳು ನಿನಗೆ ಕೊಟ್ಟು ನಾನು ಧರ್ಮದ ಜೋಡಿ ಮಾರಾಯಗಳ ಜೋಡಿ ಆಗ್ಬೇಕಾಯ್ತದ. ನನಗೆ ಘಾತ ಮಾಡ್ದ ಅಂದ ಗಚ್ಚಿಗೆ ಕರೆಪ್ಪ ಮಾಸ್ತರ ಕೇಳಿ ಇಲ್ಲಿ ಪರಿಸ್ಥಿತಿ ಅದ ನಿಮಗ. ಇಲ್ಲ ಮುಂದವ ಆಳಗವ ಹೇಳ್ತಾನ ಏನಪ್ಪ? ನೋಡಪ್ಪ ಮತ್ತೆ ಇನ್ನು 3 ಅವತಾರ ತಾಳಿ ಬಾ. ಇನ್ನು 3 ಅವತಾರ ತಾಳದ ಒಳಗೆ ನಿನಗೆ ಪಡಕೆ ತೋತಿನ ಅಂತ ಹೇಳಿ ಮಾತಾಡ್ತಾನ ರಾಕ್ಷಿಗೆ ಪದಮಗೊಂಡ. ಹೌದಾ? ಯಾವ ಅವತಾರ ತಾಳಿ ಸತ್ಯ ಪಲ್ಲಕ್ಕಿ ರಾಕ್ಷಿ ಮೆರಿತವ ಅನ್ನತಕ್ಕಂಥದ್ದು ನಮ್ಮ ಕರೆಪ್ಪ ಮಾಸ್ತರ ಪ್ರಶ್ನೆ. ಒಂದು ಸಣ್ಣ ಪ್ರಶ್ನೆ. ಪದಮಗೊಂಡ ಹೇಳ 3 ಅವತಾರ ತಾಳದ ಒಳಗೆ ನಿನಗೆ ಪಲ್ಲಕ್ಕಿ ತೋತಿನಂತಂದ್ರೆ ಯಾವ ಅವತಾರ ತಾಳಿಗೆ ಸದ್ಯ ಪಲ್ಲಕ್ಕಿಯಾಗಿ ಮೆರಿತದೆ. ಅದು ಇಲ್ಲದೆ ಪಲ್ಲಕ್ಕಿಯಾಗ ಈಗ ಸದ್ಯ ಭೇಟಿ ಆಗಂಗಿಲ್ಲ. ಇಂಥದೊಂದು ಸ್ಥಾನ ಅದ. ಯಾವ ಅವತಾರ ತಾಳಿ ಅದು ಈಗ ಸದ್ಯ ರಾಕ್ಷಿ ಪಲ್ಲಕ್ಕೆ ಮೆರಿತದ ಅಂತಕ್ಕಂಥದ್ದು ನಮ್ಮ ಕರೆಪ್ಪ ಮಾಸ್ತರ ಒಂದು ಸಣ್ಣ ಪ್ರಶ್ನೆ.